ಒಂದು ಕಡೆ ಮುಡಾ ಕರ್ಮಕಾಂಡದಲ್ಲಿ ಮುಖ್ಯಮಂತ್ರಿಯ ಪತ್ನಿಗೆ ಸೈಟ್ ಸಿಕ್ಕಿದೆ, ಹೆಚ್ಚಿನ ಬೆಲೆ ಡ್ಯಾಶ್ 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 ಈ ಚರ್ಚೆ ಆಗ್ತಾ ಇದ್ರೆ ಅದಕ್ಕೊಂದು ಹೊಸ ಟ್ವಿಸ್ಟ್, ಹೊಸ ಬಾಂಬ್ ಹಾಕಿದ್ದಾರೆ ಕುಮಾರಸ್ವಾಮಿ. ಇದೆಲ್ಲ ಆಗ್ತಾ ಇರೋದು ಮುಖ್ಯಮಂತ್ರಿ ಸೀಟ್ನ ಫೈಟು. ಮುಡಾ ಸದ್ದಿಗೆ ಸರ್ಕಾರದ ಮೇಲೆ ಹೊಸ ಬಾಣ ಬಿಟ್ಟರು. ಇದೀಗ ಮುಡಾ ಮತ್ತೊಂದು ದಿಕ್ಕಿನತ್ತ ಸಾಗತ್ತೆ. ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದರು ಡಿ ಕೆ ಶಿವಕುಮಾರ್ ಇದಕ್ಕೆ ಮೂಲ ಕಾರಣವಂತೆ. ಅಂದರೆ ಅವರಿಗೆ ಬಂದಿರೋ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿ ಪಟ್ಟ ಫೈಟ್ ಆಗ್ತಿದೆಯಲ್ಲ, ಸಿ ಎಮ್ಗೆ ಸಿದ್ದರಾಮಯ್ಯನವರಿಗೆ ಡ್ಯಾಮೇಜ್ ಮಾಡೋದಕ್ಕೆ ಇಂಥ ಪ್ರಯತ್ನಗಳನ್ನು ಡಿ ಸಿ ಎಂ ಮಾಡಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಈ ಮಾತನ್ನು ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ. ಆದರೆ ಇಷ್ಟೆಲ್ಲ ರಾಜಾಂತಗಳು ಈಗ ಪ್ರಾರಂಭ ಆಗಿರೋದಕ್ಕೆ ವಿರೋಧ ಪಕ್ಷಗಳಿಗಿಂತ ಹೆಚ್ಚಾಗಿ ನನಗಿರ್ತಕ್ಕಂಥ ಮಾಹಿತಿ ಈ ಮುಖ್ಯಮಂತ್ರಿಯ ಪೈಪೋಟಿ ಇದೆಯಲ್ಲ, ಈಗ ಮುಖ್ಯಮಂತ್ರಿ ಆಗಬೇಕು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆ ಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವರಲ್ಲ, ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನೋ ಒಂದು ಸುದ್ದಿ ಇದೆಯಪ್ಪ. ಆದರೆ ಇಷ್ಟೆಲ್ಲ ವಿಜಯ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್. ಒಂದು ರಾಜಕೀಯ ಸಂದರ್ಭದಲ್ಲಿ ಆಗುವಂಥ ಕೆಲವು ಬೆಳವಣಿಗೆಗಳು, ಆ ಬೆಳವಣಿಗೆಗೆ ತಕ್ಕ ಹಾಗೆ ಕೆಲವು ಟ್ವಿಸ್ಟ್ಗಳು, ಆ ಟ್ವಿಸ್ಟನ್ನು ಕೊಡೋದಕ್ಕೆ ಕೆಲವು ರೆಡಿಯಾಗಿ ನಿಂತಿರ್ತಾರೆ. ಇದೀಗ ಇಲ್ಲಿ ತನಕ ಮೂಡಾ ಸಿ ಎಂ ಪತ್ನಿ ಮತ್ತು ಬಿ ಜೆ ಪಿ ಆಗಿತ್ತು. ಈಗ ಎಚ್ ಡಿ ಕೆ ಎಂಟ್ರಿ ಕೊಟ್ಟು ಅದನ್ನು ಟ್ವಿಸ್ಟ್ ಮಾಡಿ, ಅಂದರೆ ಟ್ವಿಸ್ಟ್ ಅಂತಂದರೆ ಅದಕ್ಕೊಂದು ಯೂ ಟರ್ನ್ ಕೊಟ್ಟು ಡಿ ಸಿ ಎಂ ತುಪ್ಪಕ್ಕೆ ಬೆಂಕಿ ಸುರಿಯುವ ಮುಖ್ಯಮಂತ್ರಿ ಪಟ್ಟ, ಡಿ ಸಿ ಎಂ ಪಟ್ಟ ಇಲ್ಲಿಯ ಚರ್ಚೆಗೆ ಬಂದು ನಿಂತಿದೆ. ವಿಜಯ್, ಇದು ಯಾವ ರೀತಿ ಚರ್ಚೆಗೆ ಕಾರಣವಾಗಬಹುದು ರಾಜಕೀಯದಲ್ಲಿ? ಖಂಡಿತವಾಗ್ಲೂ ಜಯಪ್ರಕಾಶ್, ಈಗ ಮೂಡಾ ಹಗರಣ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಅದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಿರುವಂತ ಹೇಳಿಕೆ ಬೇರೆ ಯಾರು ಹೇಳಿಕೆ ಕೊಟ್ಟಿದ್ದಕ್ಕೆ ಅಷ್ಟೊಂದು ಮಹತ್ವ ಅಥವಾ ಗಾಂಭೀರ್ಯತೆ ಪಡ್ಕೊಳ್ತಾ ಇರಲಿಲ್ಲ. ಮುಖ್ಯಮಂತ್ರಿ ಪಟ್ಟಕ್ಕೆ ಅಂದ್ರೆ ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಹೆಸರು ಹೇಳಿಲ್ಲ ಅಂದ್ರೂ ಕೂಡ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಹೆಸರನ್ನ ಸೂಚಿಸುವಂಥದ್ದು, ಮುಖ್ಯಮಂತ್ರಿ ಪಟ್ಟಕ್ಕೆ ಇರುವಂತ ವ್ಯಕ್ತಿ ಇದನ್ನ ಹಿಂದೆ ಇದ್ದಾರೆ ಅಂತ. ಹಂಗಾದ್ರೆ ಈ ದಾಖಲೆಗಳನ್ನ ಕೊಟ್ಟಿದ್ದು ಬಿಜೆಪಿಗೆ ಡಿ ಕೆ ಶಿವಕುಮಾರ್ ಅನ್ನೋ ಒಂದು ಅರ್ಥದಲ್ಲಿ ಹೇಳಿರುವಂಥದ್ದು. ಪ್ರಶ್ನೆ ಇರುವಂತದ್ದು ಅಂದ್ರೆ ಇವರಿಗೆ ಮಾಹಿತಿ ಮಾತ್ರ ಇದೆಯಾ ಅಥವಾ ಏನಾದ್ರು ಕೂಡ ಸಂಬಂಧಪಟ್ಟಂತೆ ಏನಾದ್ರು ಕೂಡ ಅವರಿಗೆ ಬೇರೆ ಏನಾದ್ರು ಕೂಡ ಯಾರಾದ್ರೂ ಕೂಡ ಹೇಳಿದ್ದಾರ ಅಂತ. ಅಂದ್ರೆ ಕುಮಾರಸ್ವಾಮಿ ಅವರು ಪ್ರತಿ ಬಾರಿನೂ ಕೂಡ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಅದಕ್ಕೆ ಬೇರೆ ಬೇರೆ ರೀತಿಯ ಆಯಾಮಗಳು, ಚರ್ಚೆಗಳು ಶುರುವಾಗೋದು ಕೂಡ ಸತ್ಯ. ಈಗ ಕೊಟ್ಟಿರುವಂತಹ ಹೇಳಿಕೆ ಒಂದು ಗಂಭೀರ ಆರೋಪ ಆಗಿರುವಂತದ್ದು. ಆದ್ರೆ ಇದನ್ನ ಡಿ ಕೆ ಶಿವಕುಮಾರ್ ಹೇಗೆ ಸ್ವೀಕರಿಸ್ತಾರೆ ಅಥವಾ ಕಾಂಗ್ರೆಸ್ ಪಕ್ಷ ಹೇಗೆ ಸ್ವೀಕರಿಸುತ್ತೆ ಅನ್ನೋದನ್ನ ನೋಡ್ಬೇಕು. ಯಾಕಂದ್ರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪಕ್ಷದಲ್ಲಿ ನಡೀತಿರುವಂತಹ ಷಡ್ಯಂತ್ರ ಅನ್ನೋ ರೀತಿಯಲ್ಲಿ ಆರೋಪ ಮಾಡಿರುವಂತದ್ದು. ಅದನ್ನ ಡಿ ಕೆ ಶಿವಕುಮಾರ್ ಮಾಡುವಂತ ಅಗತ್ಯತೆ ಇತ್ತ ಅನ್ನುವಂಥದ್ದು. ಅಂದ್ರೆ ಅವರು ಕುಮಾರಸ್ವಾಮಿ ಹೇಳುವ ಪ್ರಕಾರ. ಮತ್ತೆ ಇದು ಕೇವಲ ರಾಜಕೀಯ ಆರೋಪಕ್ಕೆ ಅಷ್ಟೇ ನಿಂತ್ಕೊಳ್ಳುತ್ತಾ ಅಥವಾ ಇದು ಬೇರೆ ರೀತಿ ತಿರುವಂತ ತೆಗೆದುಕೊಳ್ಳುತ್ತಾ ಅಂತ. ಜೊತೆಗೆ ಇದನ್ನ ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದವರು ಅಥವಾ ಡಿ ಕೆ ಶಿವಕುಮಾರ್ ಇದಕ್ಕೆ ಏನ್ ಉತ್ತರ ಕೊಡ್ತಾರೆ ಅಂತ. ಒಂದಂತೂ ಸತ್ಯ, ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಇದರ ಭಾಗವಾಗಿ ಮುಂದಿನ ದಿನಗಳಲ್ಲಿ ನಾನಾ ರೀತಿಯ ತಿರುವುಗಳನ್ನ, ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಈ ಮೂಡಾ ಹಗರಣ ಆರೋಪ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ, ಅದರಲ್ಲೂ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರಿಗೆ ಹೊಸ ತಲೆಬಿಸಿಯನ್ನ ತಂದೊಡ್ಡಿದೆ. ಹಾಗಾಗಿ ಕಾಂಗ್ರೆಸ್ನ ನಿಯೋಗ, ಅದರಲ್ಲೂ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನೋ ಆರೋಪ ಕೇಳಿಬಂದ ಬೆನ್ನಲ್ಲೇ ಈಗ ಕಾಂಗ್ರೆಸ್ನ ನಿಯೋಗ ಮೂಡಾ ಕಚೇರಿಗೆ ಭೇಟಿ ನೀಡಿದೆ. ಮೂಡಾ ಕಚೇರಿಗೆ ಭೇಟಿ ನೀಡಿದ್ದಾರೆ ಕಾಂಗ್ರೆಸ್ನ ನಿಯೋಗದ ಸದಸ್ಯರು. ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್, ಬಿಜೆ ವಿಜಯ್ ಕುಮಾರ್ ಭೇಟಿ ಮಾಡಿ ಮೂಡಾ ಆಯುಕ್ತ ರಘುನಂದನ್ ಜೊತೆಯಲ್ಲಿ ಸಮಾಲೋಚನೆ ನಡೆಸಿದ್ದಾರೆ. ಸಿಎಂ ಪತ್ನಿಗೆ ನಿವೇಶನ ನೀಡಿರುವ ಕುರಿತಾಗಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಾಂಗ್ರೆಸ್ನ ನಿಯೋಗ ಮೂಡಾ ಕಚೇರಿಗೆ ಭೇಟಿಯನ್ನ ನೀಡಿರೋದು. ಆಯುಕ್ತರ ಬಳಿಯಲ್ಲಿ ಈ ಸೈಟ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿಗೆ ನೀಡಿದ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಒಂದಷ್ಟು ಚರ್ಚೆ, ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ನಾವು ನಿಮ್ಮಲ್ಲಿ ಕ್ಲಾರಿಫಿಕೇಶನ್ ಇಷ್ಟೇ ನಾವು ದಾಖಲೆ